ಅಸ್ಸಲಾಮು ಅಲೈಕುಂ. ಇವತ್ತು ಲೋಕಸಭಾ ಚುನಾವಣೆ ಬಂದಿದೆ. ಆ ಚುನಾವಣೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ನಮ್ಮ ರಕ್ಷಾ ರಾಮಯ್ಯ ಅವರು ಅಭ್ಯರ್ಥಿಯಾಗಿದ್ದಾರೆ. ಭಾಳ ಖುಷಿ ದಿನ ಇವತ್ತು. ಗೊಳ್ಳಳ್ಳಿ ಪಂಚಾಯತಿಗೆ ಇವತ್ತು ಬಂದು ಅವರು ಕಣೇಗೊಂಡಳ್ಳಿ ಗ್ರಾಮ ಪಂಚಾಯತಿ ದೇವಸ್ಥಾನ ಪೂಜೆ ಮಾಡಿಕೊಂಡು ಮತ್ತು ನಮ್ಮ ಇಸ್ಲಾಂಪುರಕ್ಕೆ ಬಂದಿದ್ದಾರೆ. ಇವತ್ತು ಭಾಳ ಖುಷಿ. ತುಂಬ ಜನ ಸೇರಿ ಅವ್ರಿಗೆ ಗೆಲುವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೂ 100% ವಿಶ್ವಾಸ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಮ್ಮ ರಕ್ಷಾರಾಮಯ್ಯ ಅವರು ಗೆದ್ದಿದ್ದಾರೆ. ಅದರಲ್ಲಿ ನಮ್ಮ ಬಿಜೆಪಿ ಸುಧಾಕರ್ ಅವರು ಏನಿದ್ದಾರೆ, ಅವರು ಎಲ್ಲರಿಗೂ ನಮಗೆ ಗೊತ್ತಿದೆ. ಅವರು ನಮ್ಮ ಇವತ್ತು ಏನು ಸುಧಾಕರ್ ಅವರು ಚಿಕ್ಕಬಳ್ಳಾಪುರಿಗೆ ಬಿಜೆಪಿಯಿಂದ ಅಭ್ಯರ್ಥಿಯಾಗಿದ್ದಾರೆ. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಈಗ ಪ್ರದೀಪ್ ಈಶ್ವರ್ ಅವರು ಪಾಪ ಹಿಂದೆ ಮುಂದೆ ಯಾರಿರಲಿಲ್ಲ ಅಂಥ ಅಭ್ಯರ್ಥಿಯಲ್ಲಿ ಅವರು MLA ಸೋತಿದ್ದಾರೆ. ಅಂಥದ್ರಲ್ಲಿ ಅವ್ರಿಗೆ ಲೋಕಸಭಾ ಚುನಾವಣೆಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಗೆಲ್ಲಿಯಲ್ಲ. ನಮ್ಮ ರಕ್ಷಾರಾಮಯ್ಯ ಅವರು ಗೆದ್ದಿದ್ದಾರೆ 100% ಸರ್. ಅದು ಅವರು ಏನು ಇದು ನಮ್ಮ ವಿಧಾನಸಭಾ ಚುನಾವಣೆ ಇತ್ತು 1 ವರ್ಷದ ಮುಂಚೆ. ಆವಾಗಲೂ ಇದೇ ಡೈಲಾಗ್ ಹೇಳಿದ್ರು ಅವರು. ಆ ಡೈಲಾಗ್ನ ಸುಳ್ಳಾಯಿತು. ಅದೇ ಡೈಲಾಗ್ ಇದು ಮತ್ತೆ ಇವಾಗ ಅದೇ ಡೈಲಾಗ್ ಹೇಳ್ತಾ ಇದ್ದಾರೆ. ಆ ಡೈಲಾಗ್ ನಡೆಯಲ್ಲ. ಜನ ಎಲ್ಲ ಇವಾಗ ನೊಂದಿದ್ದಾರೆ ಬಿಜೆಪಿಯಿಂದ. ಎಲ್ಲರಿಗೂ ಅರ್ಥ ಆಗಿದೆ. ಆಮೇಲೆ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಮಾತಿದ್ದಂಗೆ ನಡ್ಕೊಂಡಿದ್ದಾರೆ. ಇನ್ನು ಮುಂದೇನೂ ಅವರು ಅದೇ ಥರ ನಡ್ಕೊಳ್ತಾರೆ. ನಮ್ಮ ಎನ್ ಶ್ರೀನಿವಾಸನವರು ಏನು ಶಾಸಕರಾಗಿದ್ದಾರೆ, ಅವರು 1,000 ಕೋಟಿ ನಮ್ಮ ನಲ್ಮಲ್ ತಾಲೂಕಿಗೆ ತಂದು ಕೊಟ್ಟಿದ್ದಾರೆ. ಮತ್ತು ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಶಾದಿ ಮಹಲ್ ಇರಲಿಲ್ಲ, ಅದು ಕೊಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. 100% ಅವ್ರು ಮಾಡ್ತಾರೆ. ಇಲ್ಲ, ಕರೆಕ್ಟು. ಅವರು ಹೇಳಿರೋದು ಕರೆಕ್ಟು. ಯಾಕಂದರೆ ಈ ಕೋವಿಡ್ ಟೈಮಲ್ಲಿ ಅವರು ಮಿನಿಸ್ಟರ್ ಆಗಿದ್ರಲ್ಲ ಇದಕ್ಕೆ ಮೆಡಿಕಲ್, ಆವಾಗ ಏನೇನು ಹಗರಣ ಮಾಡಿದ್ದಾರೆ ಅದು ಎಲ್ಲರಿಗೂ ಗೊತ್ತಿದೆ. ಅದು ಮರೀಲಿ ಜನ ಅಂದ್ಬಿಟ್ಟು ಈ ಡೈಲಾಗ್ನ ಹೇಳ್ತಾ ಇದ್ದಾರೆ ಅವರು. ನಾನು ಸಲೀಂ ಪಾಷಾ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಇವಾಗ ಹಾಲಿ ಉಪಾಧ್ಯಕ್ಷರು ಇಸ್ಲಾಂಪುರ. ನಿಮ್ಮ ಹೆಸರು? ಸಲೀಂ ಪಾಷಾ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಇವಾಗ ಹಾಲಿ ಕನ್ನೋಗನಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಇಸ್ಲಾಂಪುರ.